ರಾಧಿಕಾ, ನೀನ್ ತಪ್ಪು ಮಾಡ್ತಿದ್ಯಾ ಕಣೆ. ಈಗ್ಲೂ ನಿನ್ ಕಾಲ ಮುಂಚಿಲ್ಲ ಕಣೆ. ನನ್ ಮಾತ್ ಕೇಳು. ನಿನ್ ಅಭಿಪ್ರಾಯಕ್ಕೆ ವ್ಯಾಲ್ಯೂ ಕೊಡು ನಿಮ್ಮಪ್ಪನ ಹತ್ರ. ನಿನ್ ಪ್ರೀತಿ ಬಗ್ಗೆ ಹೇಳಿದ್ರೆ ಅವರು ನಿಮ್ ಪ್ರೀತಿನ ಅರ್ಥ ಮಾಡ್ಕೊಂಡು ಮುಂದೆ ನಿಂತು ನಿಮ್ ಮದ್ವೆ ಮಾಡಿಸ್ತಾರೆ ಕಣೆ. ಎಲ್ಲ ಪ್ರೀತಿನೂ ಸಕ್ಸಸ್ ಆಗ್ಬೇಕು ಅನ್ನೋ ಅಗತ್ಯ ಇಲ್ಲ ಅಕ್ಷರ. ಮನ್ಸ್ ಹೇಳ್ದಾಗೆ ಪ್ರೀತಿಲ್ ಬೀಳ್ತೀವಿ, ಹಣೆ ಬರ ಹೇಳ್ದಾಗೆ ಭವಿಷ್ಯನ ಬದಲಾಯಿಸ್ಕೋತೀವಿ. ನಿಂಗೇನಾದ್ರೂ ಹುಚ್ಚಿಡ್ದಿದ್ಯೇನೆ? ನಿಮ್ ಪ್ರೀತಿಗೆ ಸಮಾಧಿ ಕಟ್ಟಿ ಯಾಕೆ ಈ ತರ ನರಳ್ತಾ ಇದ್ಯಾ? ನನ್ನಪ್ಪಂಗೋಸ್ಕರ ಇದನ್ ಮಾಡ್ಲೇಬೇಕು. ಇದೇ ಫೈನಲ್. ಇನ್ನೀ ಟಾಪಿಕ್ ಬಿಡು. ಬಿಡಲ್ಲ. ನಿಮ್ಮ ಪವಿತ್ರವಾದ ಪ್ರೀತಿ ಬಗ್ಗೆ ಪೂರ್ತಿ ಗೊತ್ತಿರೋ ನಾನು ಯಾವತ್ತೂ ಸೋಲೋದಕ್ ಬಿಡಲ್ಲ. ನಿನ್ಗೋಸ್ಕರ ಅಲ್ದೇ ಹೋದ್ರು ಅಮರ್ಗೋಸ್ಕರನಾದ್ರೂ ಅಂಕಲಿಗೆ ನಿಜ ಹೇಳಿ ನಿನ್ ಪ್ರೀತಿನ ನಾನ್ ಗೆಲ್ಲಿಸ್ತೀನಿ. ನಾನ್ ಪ್ರೀತಿಸ್ತಿರೋದ್ ಗೊತ್ತಾದ್ರೆ ನಮ್ಮಪ್ಪ ಬದುಕಲ್ಲ. ಎಷ್ಟು ದಿನ ಬದುಕ್ತಾರೆ ಅಂತಾನೂ ಗೊತ್ತಿರದಿರೋ ನಮ್ಮಪ್ಪಂಗೆ ಈಗ ನನ್ ಪ್ರೀತಿ ಬಗ್ಗೆ ಗೊತ್ತಾದ್ರೆ ತಕ್ಷಣನೇ ಗುಂಡಿಗೆ ನಿಂತು ಉಸಿರು ಹಾರ್ ಹೋಗತ್ತೆ. ಅಂಕಲ್ ಎಷ್ಟು ದಿನ ಬದುಕ್ತಾರಂತ ಗೊತ್ತಿಲ್ಲ ಅಂತಿದ್ಯಲ್ಲೇ, ಯಾಕೆ ಹಾಗಂದೆ? ಇರೋ ನಿಜಾನೇ ಹೇಳ್ದೆ. 2 ವರ್ಷದಿಂದ ಅಪ್ಪ ಲುಕೇಮಿಯಾದಿಂದ ಬಳಲ್ತಿದ್ದಾರೆ ಅಂತ ಈಗಷ್ಟೇ ನಂಗೂ ಗೊತ್ತಾಯ್ತು. ಯಾವ ಕ್ಷಣದಲ್ಲಿ ಅದು ಪ್ರಾಣ ಹೋಗ್ಬೋದಂತ ಡಾಕ್ಟರ್ಸ್ ಹೇಳಿದ್ದಾರೆ. ನಿನ್ ಮದ್ವೆ ನೋಡ್ಬೇಕು ಅನ್ನೋದೇ ಅಪ್ಪನ್ ಕೊನೆ ಆಸೆ. ಆ ಸಂಕಲ್ಪನೆ ಅವ್ರ ಆಯಸ್ಸನ್ನ ಹೆಚ್ಚಿದ್ಯೋ ಏನೋ. ಅದಕ್ಕೆ ಅಪ್ಪಂಗೆ ಇಷ್ಟ ಆದ ಸಂಬಂಧಕ್ಕೆ ನಾನು ತಲೆಬಾಗ್ಬೇಕಾಗಿ ಬಂದಿದೆ. ರಿಯಲಿ ಸಾರಿ ರಾಧಿಕಾ. ಅಂತ ಒಂದ್ ಒಳ್ಳೆ ವ್ಯಕ್ತಿಗೆ ಆ ದೇವ್ರು ಇಂಥ ಅನ್ಯಾಯ ಮಾಡ್ತಾನ? ನೀನ್ ರಾಧಿಕನ್ ಫ್ರೆಂಡ್ ಆಗಿದ್ರು ರಾಧಿಕನ್ ತರನೇ ನೀನು ನನ್ ಮಗಳು ಕಣಮ್ಮ ಅಂತ ಅಂಕಲ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಪ್ರಪಂಚದಲ್ಲಿ ಎಲ್ಲಾದ್ರೂ ಸರಿ ಎಲ್ ಟ್ರೀಟ್ಮೆಂಟ್ ಕೊಟ್ರೆ ಕ್ಯೂರ್ ಆಗುತ್ತೆ ಅಂತ ತಿಳ್ಕೊ. ಅದಕ್ಕೆ ಏನ್ ಬೇಕೋ ಸಹಾಯ ನಾನ್ ಮಾಡ್ತೀನಿ. ಆ ಅವಕಾಶ ಇಲ್ಲ ಬಿಡು. ಇರುವಷ್ಟು ದಿನ ಅವ್ರನ್ನ ಜಾಗ್ರತೆಯಾಗಿ ನೋಡ್ಕೋಬೇಕಷ್ಟೇ. ಹೋಗ್ಲಿ, ಈ ವಿಷಯನ ಅಮರ್ಗಾದ್ರೂ ಹೇಳಿದ್ಯಾ? ನೀನ್ ದೂರ ಆಗ್ತಿರೋದಕ್ಕೆ ಬೇಜಾರಾಗ್ಬಿಡ ಅಂತ ಕನ್ವಿನ್ಸ್ ಮಾಡಿದ್ಯಾ? ದುರಾದೃಷ್ಟ ನನ್ನ ನೆತ್ತಿ ಮೇಲೆ ಕತ್ತಿ ಹಾಕಿ ತೂಗ್ತಿರುವಾಗ ಅಮರ್ನ ಕನ್ವಿನ್ಸ್ ಮಾಡೋ ಅದೃಷ್ಟ ನಂಗೆಲ್ಲಿಂದ ಬರ್ಬೇಕು ಅಕ್ಷರ? ಕಾರಣ ಹೇಳಿ ಅಮರ್ ಕಾಲ್ ಹಿಡ್ಕೊಂಡು ಕ್ಷಮಾಪಣೆ ಕೇಳ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅಷ್ಟರಲ್ಲೇ ಅಮರ್ಗೆ ಆಕ್ಸಿಡೆಂಟ್ ಆಗೋಯ್ತು. ಏನು ಹೇಳ್ತಿದ್ಯಾ? ಹೌದು ಅಕ್ಷರ, ಅದಕ್ಕೆ ಕಾರಣ ನಾನೇ. ನನ್ನಿಂದಾಗಿ ಅಮರ್ ಈಗ ಹಾಸ್ಪಿಟಲ್ ಅಲ್ಲಿ ಬೆಡ್ ಮೇಲೆ ಪ್ರೆಗ್ನೆ ಇಲ್ಲದೆ ಮಲ್ಕೊಂಡಿದ್ದಾನೆ. ನಾನ್ ಮಾಡಿದ ತಪ್ಪಿಗೆ ಅಲ್ಲಿ ಅಮರ್ ಶಿಕ್ಷೆ ಅನುಭವಿಸ್ತಿದ್ದಾನೆ. ಅಳ್ಬೇಡ ರಾಧಿಕಾ. ಅಮರ್ ಬೇಗ ಹುಷಾರಾಗ್ಬೇಕು, ಅವ್ನು ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಳ್ಳೋದ್ ಬಿಟ್ರೆ ನಂಗೀಗ ಬೇರೆ ಯಾವ ಯೋಚನೆನೂ ಬರ್ತಿಲ್ಲ. ನಾನ್ ನಿನ್ನ ತಪ್ಪು ತಿಳ್ಕೊಂಡಿದ್ದೆ ರಾಧಿಕಾ. ನಿನ್ ತಂದೆಗೋಸ್ಕರ ನೀನ್ ಮಾಡ್ತಿರೋಂಥ ತ್ಯಾಗ ತುಂಬಾ ದೊಡ್ಡದು ರಾಧಿಕಾ. ಪ್ರೀತಿಸಿದವ್ರಿಗೋಸ್ಕರ ತಮ್ಮ ಮನೆಯವ್ರ ಮರ್ಯಾದೆ ಬಗ್ಗೆ ಒಂಚೂರು ಯೋಚನೆ ಮಾಡ್ದೆ ಅವ್ರ ಎದೆ ಮೇಲೆ ಒದ್ದು ಹೊರಟೋಗುವಂತ ಹೆಣ್ಮಕ್ಳಿರೋ ಈ ಕಾಲದಲ್ಲಿ ನಿಮ್ ಮನೆಯವ್ರಿಗೋಸ್ಕರ ನೀನ್ ತುಂಬಾ ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ ರಾಧಿಕಾ. ನಿನ್ನಂತ ಮಗಳನ್ ಪಡೆಯಕ್ಕೆ
ನಿಮ್ಮಪ್ಪ ಅಮ್ಮ ತುಂಬಾ ಅದೃಷ್ಟ ಮಾಡಿದ್ದಾರೆ. ಅಂತ ಒಳ್ಳೆ ತಂದೆಗೆ ಮಗಳಾಗಿ ಹುಟ್ಟಿದ್ದು ನನ್ನ ಅದೃಷ್ಟ. ಹೆಣ್ಮಕ್ಳು ಹುಟ್ಟಿದ್ರೆ ದುರಾದೃಷ್ಟ ಅಂದ್ಕೊಳ್ಳೋ ತಂದೆಯರು ಇದ್ದಾರೆ. ಆದ್ರೆ ನಮ್ಮಪ್ಪ ಆ ಥರ ಅಲ್ಲ. ನಾವು ಚಿಕ್ಕವರಿದ್ದಾಗಿಂದ ಹಿಡಿದು ಈಗ ಮದ್ವೆ ಮಾಡ್ಕೊಳ್ತಿರೋ ಈ ವಯಸ್ಸಿನವರೆಗೂ ನಮ್ಮಪ್ಪ ನಮ್ಮನ್ನ ಎದೆ ಮೇಲೆ ಇಟ್ಕೊಂಡು ಸಾಕಿದ್ದಾರೆ. ಈ ದಿನದವರೆಗೂ ನಾವ್ ಏನ್ ಕೇಳಿದ್ರು ಕಷ್ಟ ಮಗಳೇ ಅನ್ನೋ ಮಾತು ಅವ್ರ ಬಾಯಿಂದ ಬಂದೇ ಇಲ್ಲ. ಮೆಡಿಕಲ್ ಫೀಸ್ ಎಷ್ಟು ಜಾಸ್ತಿ ಅಂತ ಗೊತ್ತಿದ್ರು ಡಾಕ್ಟರ್ ಆಗ್ಬೇಕು ಅನ್ನೋ ನನ್ನ ಆಸೆನ ಅರ್ಥ ಮಾಡ್ಕೊಂಡು ಮತ್ತೊಂದ್ ಮಾತಾಡದೆ ನನ್ನ ಓದ್ಸೋದಕ್ ಒಪ್ಕೊಂಡ್ರು. ತುಂಬಾ ಜನ ನಮ್ಮಪ್ಪನ ದೇವ್ರು ಅಂತಾರೆ. ನನಗಾಗಲ್ಲ. ದೇವ್ರೇ ನನ್ನ ತಂದೆ ರೂಪದಲ್ಲಿ ಬಂದಿದ್ದಾರೆ. ಅಂಥ ತಂದೆಗೆ ನಾನು ಏನ್ ಕೊಡಕ್ಕಾಗತ್ತೆ? ಎಷ್ಟು ಜನ್ಮ ಎತ್ತು ಬಂದ್ರು ಆ ಮಮಕಾರದ ಋಣನ ಹೇಗೆ ತೀರ್ಸಕ್ಕಾಗತ್ತೆ? ಆದ್ರೆ ದೇವ್ರು ಈ ಮದ್ವೆಯಿಂದ ಈ ಜನ್ಮದಲ್ಲೇ ನಮ್ಮ ಅಪ್ಪನ ಋಣನ ತೀರ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ತಕಡಿಲಿ ಒಂದ್ ಕಡೆ ಅಮರ್ ಪ್ರೀತಿ, ಇನ್ನೊಂದ್ ಕಡೆ ನಮ್ಮ ಅಪ್ಪನ ಪ್ರೀತಿ ಇಟ್ರೆ ಮುಳ್ಳು ಅಪ್ಪನ ಕಡೆನೆ ವಾಲತ್ತೆ. ಇಷ್ಟು ದಿನ ನನ್ನಲ್ಲೇ ನಾನು ಮಾನಸಿಕ ಸಂಘರ್ಷ ಅನುಭವಿಸಿದೆ. ನನ್ನ ನೋವನ್ನ ಯಾರ ಹತ್ರ ಹೇಳ್ಬೇಕೋ ಗೊತ್ತಾಗ್ಲಿಲ್ಲ. ಏನ್ ನಿರ್ಧಾರ ಮಾಡ್ಬೇಕು ಅಂತಾನೂ ಅರ್ಥ ಆಗ್ಲಿಲ್ಲ. ನನ್ ಭಯನೇ ನಮ್ ಪ್ರೀತಿ ಬಗ್ಗೆ ನನ್ನ ಅಪ್ಪಂಗೆ ಹೇಳ್ದಿರೋ ಹಾಗೆ ಮಾಡ್ತು. ಅದೇ ಭಯ ಅಮರ್ ಹತ್ರ ಕ್ಷಮೆ ಕೇಳೋ ಅವಕಾಶ ಇಲ್ಲದೆ ಇರೋ ಹಾಗೆ ಮಾಡ್ತು. ಇದೆಲ್ಲದಕ್ಕೂ ನಾನೇ ಮೂಲ ಕಾರಣ. ನಾನೇ ಕಾರಣ ಆಗ್ಬಿಟ್ಟೆ. ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು, ಅದೇ ನನ್ನ ಆಸೆ. ನಿನ್ ಹತ್ರ ಮಾತಾಡಿದ್ಮೇಲೆ ನನಗೆ ಸ್ವಲ್ಪ ಹಾಯ್ ಅನ್ನಿಸ್ತಿದೆ. ಇಂಥ ಪರಿಸ್ಥಿತಿಲಿ ನಿಮ್ಮಪ್ಪನಿಗೋಸ್ಕರ ನೀನ್ ತಗೊಂಡಿರೋ ನಿರ್ಧಾರ ತುಂಬಾ ದೊಡ್ಡದು. ಇಲ್ಲ ಅಂತಲ್ಲ, ಆದ್ರೆ ಅಮರ್ ಬಗ್ಗೆ ಯೋಚನೆ ಮಾಡಿದ್ರೇನೆ ನೋವಾಗ್ತಿದೆ. ನೀನು ಅವನನ್ನ ದೂರ ಮಾಡ್ತಿದ್ಯಾ ಅಂತ ಗೊತ್ತಾದ್ರೆ ಅವನ್ ತಡ್ಕೋತಾನ? ನೀನಿಲ್ದೆ ಅವನ್ ಬದುಕಿರ್ತಾನ? ರಾಧಿಕಾ, ಏನ್ ರಾಧಿಕಾ, ಅಕ್ಷರನ ನಿಲ್ಲಿಸ್ಕೊಂಡೆ ಮಾತಾಡ್ತಿದ್ಯಲ್ಲ? ಕಾಫಿ ತಗೊಮ್ಮ. ಥ್ಯಾಂಕ್ಸ್ ಆಂಟಿ. ರಾಧಿಕಾ, ನಮ್ಮನ್ನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ರಾಧಿಕಾ, ನಿನ್ನ ನನ್ನ ಯಾರು ದೂರ ಮಾಡೋಕ್ಕಾಗಲ್ಲ. ನನ್ನ ನಿನ್ನಿಂದ ಯಾರೂ ದೂರ ಮಾಡೋಕ್ಕಾಗಲ್ಲ. ನಮ್ಮನ್ನು ಯಾರೂ ದೂರ ಮಾಡೋಕ್ಕಾಗಲ್ಲ. ರಾಧಿಕಾ, ನಮ್ಮನ್ನು ಯಾರು ದೂರ ಮಾಡೋಕ್ಕಾಗಲ್ಲ. ನಮ್ಮನ್ನು ಯಾರು ದೂರ ಮಾಡೋಕ್ಕಾಗಲ್ಲ. ಎಲ್ಲಿದೀಯ ರಾಧಿಕಾ? ಒಂದ್ಸಲ ನಿನ್ನ ನೋಡಬೇಕು. ನಮ್ಮನ್ನು ಯಾರು ದೂರ ಮಾಡೋಕ್ಕಾಗಲ್ಲ. ರಾಧಿಕಾ, ಒಂದೇ ಒಂದ್ಸಾರಿ ನಿನ್ನ ನೋಡಬೇಕು. ಎಲ್ಲಿದೀಯ? ಒಂದ್ಸಲ ನಮ್ಮನ್ನ ಯಾರು ಬೇರೆ ಮಾಡೋಕ್ಕಾಗಲ್ಲ. ರಾಧಿಕಾ,
ನಮ್ಮನ್ ಯಾರು ಬೇರೆ ಮಾಡೋಕ್ಕಾಗಲ್ಲ. ನನ್ನಿಂದ ನಿನ್ನ ಯಾರು ದೂರ ಮಾಡೋಕ್ಕಾಗಲ್ಲ. ನಿನ್ನ ಒಂದ್ಸಲ ನೋಡಬೇಕು. ಪ್ಲೀಸ್ ರಾಧಿಕಾ, ಪ್ಲೀಸ್ ರಾಧಿಕಾ, ನಿನ್ನ ಒಂದ್ಸಲ ನೋಡಬೇಕು. ಒಂದ್ಸಲ ನಿಂಗೆ ಸಿಗಬೇಕು ರಾಧಿಕಾ. ರಾಧಿಕಾ, ಐ ಲವ್ ಯು ರಾಧಿಕಾ. ಅಣ್ಣ ಬೇಗ ಬಾ ರಾಧಿಕಾ. ಅಣ್ಣ ಬಾ ರಾಧಿಕಾ. ಅಣ್ಣ ಅಣ್ಣ ನಾನ್ ನಿನ್ನ ನೋಡ್ಬೇಕು. ಅಣ್ಣ ಅಣ್ಣ ನಮ್ಮನ್ ಯಾರು ಬೇರೆ ಮಾಡಕ್ಕಾಗಲ್ಲ ರಾಧಿಕಾ. ಅಣ್ಣ ನಮ್ಮನ್ ಯಾರು ಬೇರೆ ಮಾಡಕ್ಕಾಗಲ್ಲ ರಾಧಿಕಾ. ಅಣ್ಣ ಏ ಅಮರ್, 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 ಏನಾಯ್ತು? ರಾಧಿಕಾ. ಏ ಏ ಅಮರ್, ಅಣ್ಣ ಏ ಅಮರ್, ಅಮರ್, ಅಣ್ಣ ಅಮರ್, ಅಣ್ಣ. ಏ ಅಮರ್, ಏನಾಯ್ತು? ಅಣ್ಣ ಅಮರ್, ಅಮರ್, ಅಣ್ಣ ಲೇ ಅಮರ್, ಏ ಮದನ್, ಡಾಕ್ಟರ್ನ ಕರ್ಕೊಂಬಾರೋ. ಸರಿ ಕಣ. ರಾಧಿಕಾ, ಅಮರ್, ಅಣ್ಣ ನೀನ್ ಬಾ ಏ ಅಮರ್. ರಾಧಿಕಾ. ಅಣ್ಣ ಬಾ ಅಮರ್, ರಾಧಿಕಾ. ಅಮರ್, ಅಮರ್, ಅಣ್ಣ ಒಂದೇ ಒಂದ್ಸಲ ನನ್ ಮುಂದೆ ಬಾ. ಏ ಅಮರ್, ನೋಡಿ ಡಾಕ್ಟರ್, ಡಾಕ್ಟರ್ ಒಂದ್ಸಲ ಅಣ್ಣ ನೋಡ್ತೀರಾ? ರಾಧಿಕಾ, ಬಾ ರಾಧಿಕಾ, ಪ್ಲೀಸ್ ಒಂದ್ಸಲ ಬಾ ರಾಧಿಕಾ. ಬಾ ರಾಧಿಕಾ, ಐ ಲವ್ ಯು ರಾಧಿಕಾ. ಒಂದ್ಸಲ ಬರೋದಿಕ, ನೀನು ಒಂದ್ಸಲ ನನ್ನ ಮುಂದೆ ಬರೋದಿಕ. ನೋಡಿ, ಅವ್ರು ಕನ್ವರ್ಸ್ತಿರೋದು ಯಾರು ಅಂತ ತಿಳ್ಕೊಂಡು ಅವರನ್ನ ಕರ್ಕೊಂಡ್ ಬರೋ ಪ್ರಯತ್ನ ಮಾಡಿ. ಸಿವಿಯರ್ ಇಂಜುರಿ ಆಗಿರೋದ್ರಿಂದ ಹೀಗೆ ಕನ್ವರ್ಸ್ದಾಗೆಲ್ಲ ಬ್ರೈನ್ ನರ್ವ್ಸ್ ಮೇಲೆ ತುಂಬಾ ಪ್ರೆಷರ್ ಬೀಳತ್ತ. ಆದಷ್ಟು ಬೇಗ ಅವರನ್ನ ಕರ್ಕೊಂಡ್ ಬರೋ ಪ್ರಯತ್ನ ಮಾಡಿ. ಅಣ್ಣ, ನೀವು ಮೆಡಿಕಲ್ ಸ್ಟೂಡೆಂಟ್ ಅಲ್ವಾ? ಎಡಿಮಾ ಅಂದ್ರೆ ಏನು? ಎಡಿಮಾ ಅಂದ್ರೆ ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆಗೋದು ಅಂತ. ಅಣ್ಣ ಯಾರಿಗೋಸ್ಕರ ಕನ್ವರ್ಸ್ತಿದ್ದಾನೆ? ನಿಮಗ್ ಗೊತ್ತಿರುತ್ತೆ, ಹೇಳಿ ಯಾರಾದ್ರೂ. ನಿಮ್ಮನ್ನೇ ಕೇಳ್ತಿರೋದು, ಪ್ಲೀಸ್ ಅಣ್ಣ. ಅಣ್ಣನ್ನ ಹಿಂಗೆ ನೋಡಕ್ಕಾಗ್ತಿಲ್ಲ. ಅವ್ರನ್ನ ಕರ್ಕೊಂಡ್ ಬಂದ್ರೆ ಅಣ್ಣ ಹುಷಾರಾಗ್ತೇನೇನೋ. ನನ್ಗವ್ರು ಯಾರು ಅಂತ ಗೊತ್ತಿಲ್ಲ ನೇಹ. ಅಣ್ಣ, ನೀವ್ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ಯಾವಾಗ್ಲೂ ಜೊತೆಗೆ ತಾನೇ ತಿರ್ಗಾಡ್ತೀರಾ. ನಿಮಗ್ ಗೊತ್ತಿರುತ್ತೆ, ಬೇಕಂತಾನೆ ಹೇಳ್ತಿಲ್ಲ. ಹಾಗೇನಿಲ್ಲ ನೇಹ, ಗೊತ್ತಿದ್ರೆ ಅವನ್ನ ಹೇಗ್ ಬಿಡ್ತಿದ್ವಿ ನಾವು? ನಾವೇ ಹೋಗಿ ಕರ್ಕೊಂಡ್ ಬರ್ತಿದ್ವಿ ಅಲ್ವಾ? ನೀನೇನು ಟೆನ್ಷನ್ ಮಾಡ್ಕೋಬೇಡ, ಅಮರ್ಗೇನೂ ಆಗಲ್ಲ. ಅಣ್ಣ,
ಅಮರ್ ಕನ್ವರಿಸ್ತಿರೋದು ಖಂಡಿತವಾಗ್ಲೂ ರಾಧಿಕಾಗೋಸ್ಕರನೇ. ನಾವು ಹೋಗೋಳನ್ ಕರ್ಕೊಂಬಂದ್ರೆ ಇವನು ಸ್ವಲ್ಪನಾದ್ರೂ ರಿಯಾಕ್ಟ್ ಮಾಡ್ಬೋದು. ನೀನ್ ಹೇಳ್ತಿರೋ ನಿಜನೇ ಕಣ ಸಾಯಿ. ನಡಿ ಹೋಗಿ ರಾಧಿಕನ್ ಕರ್ಕೊಂಬರೋಣ. ಸರಿ ಬಾ ಹೋಗೋಣ. ಕೃಷ್ಣಮೂರ್ತಿ ಅವರೇ, ಈ ಟೈಮಲ್ಲಿ ಫೋನ್ ಮಾಡಿದ್ದೀರಲ್ಲ? ಬೆಳಿಗ್ಗೆಯಿಂದ ತುಂಬಾ ಕೆಮ್ಮು ಬರ್ತಿದೆ ಡಾಕ್ಟ್ರೆ. ಈಗ ಸಡನ್ ಆಗಿ ಇನ್ನೂ ಜಾಸ್ತಿ ಆಗಿದೆ. ಬಾಯಿಂದ ರಕ್ತನೂ ಬರ್ತಿದೆ. ನಿಮ್ಗಿರೋ ಹೆಲ್ತ್ ಕಂಡೀಷನ್ಗೆ ಬ್ಲಡ್ ಬರೋದು ಒಳ್ಳೇದಲ್ಲ. ಆದಷ್ಟು ಬೇಗ ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ 2 ದಿನ ಅಬ್ಸರ್ವೇಷನ್ನಲ್ಲಿಟ್ಟು ಟ್ರೀಟ್ಮೆಂಟ್ ಮಾಡಿ ಕಳಿಸ್ತೀನಿ. ನನ್ನ ದೊಡ್ಡ ಮಗಳು ಮದುವೆ ಫಿಕ್ಸ್ ಆಗಿರೋ ಈ ಟೈಮಲ್ಲಿ ನಾನು ಹಾಸ್ಪಿಟಲ್ ಸೇರ್ಕೊಳಕ್ ಆಗಲ್ಲ ಡಾಕ್ಟ್ರೆ. ಈ ಕೆಮ್ಮು ನಿಲ್ಲೋಕೆ ನನಗೆ ಏನಾದ್ರೂ ಮೆಡಿಸಿನ್ ಹೇಳಿ ಡಾಕ್ಟ್ರೆ. ವಾಟ್ಸಾಪಲ್ಲಿ ಟ್ಯಾಬ್ಲೆಟ್ಸ್ ನೇಮ್ ಕಳಿಸ್ತೀನಿ, ಅದನ್ನ ತಗೊಳ್ಳಿ. ನೀವು ಬೆಳಗ್ಗೆ ಒಂದ್ಸರ್ತಿ ತಪ್ಪದೆ ಹಾಸ್ಪಿಟಲ್ಗೆ ಬಂದು ಹೋಗಿ.